ಏ ಸತೀಶ ಬಾರೋ ಸತ್ಯ ಓ ರಾಜ್ಕುಮಾರ್ ಬಾಯಿಲಿ ನಿಂದ ಐತಿ ಇಲ್ಲ ಏನು ಅವನು ಇರಲ್ರಿ ಬರ್ರಿ. ಹಾಂ, ರಮೇಶ್ ಕತ್ತಿಯವರನ್ನು ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಅಧ್ಯಕ್ಷರ ಸ್ಥಾನದಿಂದ ಕೆಳಗಿಳಿಸುವಂಥ ಒಂದು ವಿಚಾರ ಬಹುಶಃ ನಮ್ಮ ಬ್ಯಾಂಕಿನಲ್ಲಿ ಎಲ್ಲಿಯೂ ಚರ್ಚೆಗೆ ಬಂದಿಲ್ಲ, ಅಥವಾ ನನ್ನ ಗಮನಕ್ಕೂ ಬಂದಿಲ್ಲ, ಅಥವಾ ಹಿರಿಯ ಸದಸ್ಯರಾಗಿರ್ತಕ್ಕಂಥ ಲಕ್ಷ್ಮಣಣ್ಣ ಸೌದಿಯವರಾಗಲಿ, ನಮ್ಮ ಅನಾಸಬಣ್ಣ ಜೊಲ್ಲೆಯವರಾಗಲಿ, ಅಥವಾ ಈರಣ್ಣ ಕದಾಡಿಯವರಾಗಲಿ ಯಾರ ಗಮನಕ್ಕೂ ಬಂದಿಲ್ಲ. ಅದು ಎಲ್ಲೋ ಏನೋ ಒಂದು ಚರ್ಚೆ ಆಗಲಿಕ್ಕೆ ಹೋಗಿ ಅದು ಜಿಲ್ಲೆಯಲ್ಲಿ ಬಹುಶಃ ಮಾಧ್ಯಮಗಳ ಮುಖಾಂತರ, ಅದು ಈ ವಾಟ್ಸಪ್ಪು ಟಿ ವಿ ಮಾಧ್ಯಮಗಳ ಮುಖಾಂತರ ನಾನು ಕೇಳ್ಕೊಂಡಿದ್ದೀನಿ. ಅಂಥದ್ದೇನು ಇವತ್ತು ತಮ್ಮ ಹೊಸರನ್ನೇ ಇವತ್ತು ಬಹುಶಃ 3 ತಾಸು ನೀವು ಇಲ್ಲಿದ್ದೀರಿ, ತಮ್ಮ ಎಲ್ಲರೂ ಕೂಡಿ ಒಳಗೆ ಹೋಗಿದ್ದೀವಿ, ಸಭೆಯನ್ನು ಮುಗಿಸ್ಕೊಂಡಿದ್ದೀವಿ. ಮತ್ತು ಎಲ್ಲ ಬಹುಶಃ ಲಕ್ಷ್ಮಣ ಸವದಿಯವರು ಹೊರತುಪಡಿಸಿದ್ರೆ ಎಲ್ಲ ನಿರ್ದೇಶಕರು ಇವತ್ತು ನನ್ನ ಜೊತೆಗೆ ತಮ್ಮ ಮುಂದೆ ಇದ್ದಾರೆ. ಬ್ಯಾಂಕಿನ ಹಿತದೃಷ್ಟಿಯಿಂದ ಬಹುಶಃ ಅದು ಎಲ್ಲೋ ಒಂದು ಊಹಾಲೋಪ ಆಗಿ ಅದು ಆಗಿರ್ತಕ್ಕಂಥ ಒಂದು ವಿಷಯ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಅವಶ್ಯವಾಗಿ ನಾನು ಸ್ಪರ್ಧೆಗೆ ನಾನು ಒಬ್ಬ ಆಕಾಂಕ್ಷಿ. ಪಕ್ಷದ ವರಿಷ್ಠರಲ್ಲಿ ವಿನಂತಿಯನ್ನು ಮಾಡಿದ್ದೀನಿ. ಹಿಂದಿನ ಸಲ ಯಾವುದೋ ಒಂದು ಹಂತದಲ್ಲಿ ತಪ್ಪಿ ಹೋಗದ, ಈ ಸಂದರ್ಭದಲ್ಲಿ ಅದನ್ನು ನನಗೆ ಕೊಡೋದ್ರ ಮುಖಾಂತರ ದೇಶದ ಮತ್ತು ರಾಜ್ಯದ ಮತ್ತು ನನ್ನ ಭಾಗದ ಜನರ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡುವಂಥ ಮನವಿಯನ್ನು ಸಹಿತ ನಮ್ಮ ಪಕ್ಷದ ವರಿಷ್ಠರಲ್ಲಿ ಮಾಡಿದ್ದಾರೆ. ನಮ್ಮ ಪಕ್ಷ ಭಾರತೀಯ ಜನತಾ ಪಕ್ಷ, ನಮ್ಮ ಅಣ್ಣ ಇದ್ದದ್ದು ಭಾರತೀಯ ಜನತಾ ಪಕ್ಷ. ಆ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ನನ್ನನ್ನು ಅಕೊಮಡೇಟ್ ಮಾಡಿರಿ, ಎಲ್ಲಾದರೂ ಒಂದು ಕಡೆ ಅವಕಾಶ ಕೊಡ್ರಿ. ಚರ್ಚೆ ನಿಮ್ಮ ಎಲಿ, ನಿಮ್ಮ ಅಡಿಕೆ, ನಿಮ್ಮ ಕಾಚ, ನಿಮ್ಮ ತಂಬಾಕ ನೀವು ಮಾತಾಡೋರು. ನಾ ಎಲ್ಲರೇ ಮಾತಾಡಿದ್ದಿದ್ರೆ ಒಂದು ಸ್ವಲ್ಪ ದಯಮಾಡಿ ನನ್ನ ಗಮನಕ್ಕೆ ನೀವು ತೊಗೊಂಬರ್ರಿ. ನಿಮ್ಮ ಕಾಗದ, ನಿಮ್ಮ ಪೆನ್ನ ನೀವು ಬರೆಯೋರು, ನಿಮ್ಮ ಟಿ ವಿ, ನಿಮ್ಮ ಮಾಧ್ಯಮ, ಬ್ರೇಕಿಂಗ್ ನ್ಯೂಸ್ ಅನ್ನೋರು ನೀವು, ಹೇಳೋರು ನೀವು. ಅಡಿಕೆ ನಿಮ್ಮದ, ಸಿಗರೇಟ್ ನಿಮ್ಮದ, ಬಿಡಿ ನಿಮ್ಮದ, ಚಿಲಿಮ್ ನಿಮ್ಮದ, ನಿಮ್ಮ ತಂಬಾಕ, ನೀವು ಕೈಡ್ಡಿ, ನೀವು 10,000 ನೀವು ಸೇದವರು. ನಾ ಎಲ್ಲರೂ ಹೇಳಿದ್ರೆ ಬೇಕಾದ್ರೆ ಹೇಳಿದ್ರಿ. ನಾನು ಭಾರತೀಯ ಜನತಾ ಪಕ್ಷದ ಒಬ್ಬ ಕಟ್ಟ ಕಾರ್ಯಕರ್ತನಾಗಿ ಭಾರತೀಯ ಜನತಾ ಪಕ್ಷ ನಮ್ಮ ಅಣ್ಣನಿಗಾಗಲಿ ನನಗಾಗಲಿ ಸಾಕಷ್ಟು ಒಳ್ಳೆಯ ಕೆಲಸ ಸ್ಥಾನಮಾನಗಳನ್ನು ಕೊಟ್ಟದ. ಈ ಭಾಗದ ವಿಕಾಸ ಮಾಡೋ ಸಲುವಾಗಿ ಸಹಿತ ಅವಕಾಶವನ್ನು ಮಾಡಿಕೊಟ್ಟದ. ಆ ನಿಟ್ಟಿನಲ್ಲಿ ರಾಷ್ಟ್ರೀಯ ವರಿಷ್ಠರು, ರಾಜ್ಯದ ವರಿಷ್ಠರಲ್ಲಿ ನಾನು ಮನವಿ ಮಾಡಿದ್ದೇನೆ. ಹೋದ ಸಲ ಯಾವುದೋ ಒಂದು ಹಂತದಲ್ಲಿ ತಪ್ಪಿ ಹೋಗದ, ಈ ಸಲ ಸರಿ ಮಾಡ್ರಿ ಅನ್ನೋಂಥ ಮಾತನ್ನು ಅವ್ರನ್ನ ವಿನಯಪೂರ್ವಕವಾಗಿ ಕೇಳ್ಕೊಂಡಿದ್ದೀನಿ. ನಾನು ಎಂದೂ ಯಾವ ಪಕ್ಷದಿಂದ ಆ ಪಕ್ಷದಿಂದ ಅನ್ನೋ ಮಾತನ್ನಂದಿಲ್ಲ. ಮತ್ತು ನೀವು ಮಾತ್ರ ಹೇಳ್ಕೊತ ಹೊಂಟಿದ್ದೀರಿ, ನನ್ನ ಗಮನಕ್ಕೂ ಐತಿ. ಬಟ್ ನಾನು ಅದಕ್ಕೇನು ಬೇಡ, ಯಾಕಂದ್ರೆ ಚಲಾವಣೆಯಾಗಿ ಇರ್ತೀವಲ್ಲ, ಹೆಸರು ಚಲಾವಣೆಯಾಗಿ ಇರ್ತೈತಿ. ಅಲ್ಲಿ ಮಗ ಹೋದ, ಇಲ್ಲಿ ಮಗ ಹೋದತೆ ಇರ್ತೈತಿ ಚಲಾವಣೆಗೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.